ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ನ ಹೇಳ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಹಲ್ಲಲ್ಲಿ ಎಷ್ಟೇ ಹುಳುಕಾಗಿದ್ರು ಹಾಗೂ ನಿಮ್ಮ ಹಲ್ಲಿಂದ ರಕ್ತಸ್ರಾವ ಆಗ್ತಿದ್ರು ಹಾಗೂ ನಿಮ್ಮ ಹಲ್ಲು ತುಂಬಾ ಕೆಟ್ಟ ವಾಸನೆ ಬರ್ತಾ ಇದೆ, ತುಂಬಾ ಹಲ್ದಿ ಕಲರ್ ಆಗಿ ಕಾಣಿಸ್ತಾ ಇದೆ, ಯೆಲ್ಲೋ ಕಲರ್ ಆಗಿ ಕಾಣಿಸ್ತಾ ಇರುವಂಥದ್ದು. ನೀವು ಬಾಯಿ ಬಿಟ್ಟರೆ ಸಾಕು ತುಂಬಾ ಕೆಟ್ಟ ವಾಸನೆ ಬರ್ತಾ ಇರುವಂಥದ್ದು ಹಾಗೂ ನಿಮ್ಮ ಹಲ್ಲಲ್ಲಿ ತುಂಬಾ ಹುಳುಕು ಆಗ್ತಾ ಇದೆ ಅಂದರೆ ಈ ಒಂದು ಈಸಿಯಾಗಿರುವಂಥ ಟಿಪ್ಸ್ನ ಬಳಸ್ತಾ ಬನ್ನಿ ಹಾಗೂ ನಿಮ್ಮ ಹಲ್ಲನ್ನು ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಾವು ಕೆಮಿಕಲ್ಸ್ ಎಷ್ಟೆಲ್ಲ ನಾವು ಹೊರಗಡೆ ಸಿಗುವಂಥ ತುಂಬಾ ಮಾದಕ ವಸ್ತುಗಳನ್ನು ಸೇವನೆ ಮಾಡಿಬಿಟ್ಟು ನಮ್ಮ ಹಲ್ಲನ್ನು ತುಂಬಾ ಕೆಟ್ಟದಾಗಿ ಮಾಡ್ಕೋತಾ ಹೋಗ್ತೇವೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಮನೆ ಮದ್ದನ್ನು ಒಂದು ತಿಳಿಸ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ಈಸಿಯಾಗಿ ನಿಮ್ಮ ಮನೆಯಲ್ಲೇ ನಿಮ್ಮ ಹಲ್ಲನ್ನು ಫಳಫಳ ಹಾಗೆ ಹೊಳೆಯುವ ಹಾಗೆ ಮಾಡ್ಕೊಳ್ಬೋದು ಹಾಗೂ ನಿಮಗೆ ಹಲ್ಲಿನ ರಿಲೇಟೆಡ್ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಇದರಿಂದ ನೀವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಯಾವ ರೀತಿ ಈ ಒಂದು ಮನೆ ಮದ್ದನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾನು ಇಲ್ಲೊಂದು ಬೌಲ್ನ ತೊಗೊಂಡಿರೋದು ಹಾಗೂ ಅದರೊಳಗಡೆ 1 ಸ್ಪೂನಷ್ಟು ಅರಿಶಿಣನ ಹಾಕೋತಾ ಇರೋದು, ಅಂದರೆ ಟರ್ಮರಿಕ್ ಪೌಡರ್ನ ಹಾಕೋತಾ ಇರೋವಂಥದ್ದು. ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಈ ಒಂದು ಟರ್ಮರಿಕ್ ಪೌಡರ್ನ ನಾನಿವಾಗ ಆ್ಯಡ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ಇದರೊಳಗಡೆ ಏನು ಆ್ಯಡ್ ಮಾಡಬೇಕಂದ್ರೆ ನಾನು ಇದರೊಳಗಡೆ ಸಾಸಿವೆ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಸಾಸಿವೆ ಎಣ್ಣೆಯಿಂದ ನಮ್ಮ ಹಲ್ಲಲ್ಲಿ ಎಷ್ಟೇ ಸ್ಮೆಲ್ ಬರ್ತಾಯಿದ್ರು ಹಾಗೂ ನಮ್ಮ ಹಲ್ಲಲ್ಲಿ ಎಷ್ಟೇ ಹುಳುಕಾಗಿದ್ರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ಕೊಂಡ್ಬಿಡಿ, ಕೋಕೋನಟ್ ಆಯಿಲ್ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಾಸಿವೆ ಎಣ್ಣೆಯಿಂದ ತುಂಬ ಜಾಸ್ತಿ ಬೆನಿಫಿಟ್ಸ್ ಇದೆ ನೋಡಿ, ನಿಮ್ಮ ಹೇರ್ಸ್ಗೂ ಹಾಗೂ ನಮ್ಮ ಹಲ್ಲಿಗೂ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ನಮ್ಮ ದೇಹಕ್ಕೆ ಈ ಒಂದು ಮಸ್ಟರ್ಡ್ ಆಯಿಲ್ ಅಂತೂ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅದಕ್ಕೋಸ್ಕರ ನಾನು 1 ಸ್ಪೂನಷ್ಟು ಇದ್ರ ಒಳಗಡೆ ಎಣ್ಣೆನ ಹಾಕ್ಕೊಂಡಿರೋದಾಗಿದೆ. ಆ್ಯಂಡ್ ಈ 2 ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ನೋಡಿ ಸ್ನೇಹಿತರೆ. ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು ಅಂತ ಈ 2 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೋಡಿ, ನಾನು ನೆಕ್ಸ್ಟ್ ಇದ್ರೊಳಗಡೆ ಅಡಿಗೆ ಸೋಡಾನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಅಡಿಗೆ ಸೋಡಾ ಕೂಡ ನಮ್ಮ ಹಲ್ಲನ್ನು ಸ್ವಚ್ಛವಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ನಮ್ಮ ಹಲ್ಲಲ್ಲಿ ಎಷ್ಟೇ ಯೆಲ್ಲೋ ಕಲರ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ. ಸ್ವಲ್ಪ ಪ್ರಮಾಣದಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿರೋದು ಹಾಗೂ ಇಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನೋಡಿ, ನಾವು ಎಷ್ಟೆಲ್ಲ ಡಾಕ್ಟರ್ಸ್ಗಳು ಹೋಗ್ಬಿಟ್ಟು ಎಷ್ಟೆಲ್ಲ ನಾವು ಸೀಕ್ರೆಟ್ಸ್ಗಳನ್ನ ಕೇಳ್ತಾ ಹೋಗ್ತೇವೆ. ನಮ್ಮ ಹಲ್ಲು ತುಂಬಾ ಹುಳುಕಾಗಿದೆ, ಯಾವುದಾದ್ರೂ ಟ್ಯಾಬ್ಲೆಟ್ ಕುಡಿ ಹಾಗೂ ಏನೇ ಒಂದು ಕ್ರೀಮ್ ಇದ್ದರೂ ಕೂಡ ಅಪ್ಲೈ ಮಾಡ್ತಾ ಹೋಗ್ತೇವೆ ಸ್ನೇಹಿತರೆ. ಆದರೆ ಈ ಒಂದು ಸೀಕ್ರೆಟ್ಸ್ನ ಯಾವ ಡಾಕ್ಟರ್ ಕೂಡ ಹೇಳೋದಿಲ್ಲ ಸ್ನೇಹಿತರೆ. ನೀವು ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ನಿಮ್ಮ ಹಲ್ಲು ಹೊಳಿತಾ ಹೋಗುತ್ತೆ ಹಾಗೂ ನೀವು ಯಾವುದೇ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಹಾಗೂ ನೀವು ಯಾವುದೇ ಹಲ್ಲು ತೆಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಲ್ಲು ಹುಳುಕಾಗಿದ್ದರೆ ಸ್ವಲ್ಪ ಜನ ಅಂತೂ ಹಲ್ಲನ್ನು ತೆಗೆಸ್ಕೋತಾರೆ ಹಾಗೂ ಆ ಒಂದು ಹಲ್ಲು ತೆಕ್ಕೊಳ್ಳೋದಕ್ಕೂ ತುಂಬಾ ದುಡ್ಡನ್ನು ಖರ್ಚು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ನೋಡಿ. ನೆಕ್ಸ್ಟ್ ನಾನು ಇದರೊಳಗಡೆ ಪಿಟ್ಕರಿ, ಈ ರೀತಿ ಎಲ್ರಿಗೂ ಗೊತ್ತೇ ಇರುತ್ತೆ, ಇದನ್ನು ಯೂಸ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಕುಟ್ಟಣಿಗೆಯಲ್ಲಿ ನಾನು ಕುಟ್ಕೊಂಡ್ಬಿಟ್ಟು ಇದ್ರ ಒಳಗಡೆ ಆ್ಯಡ್ ಮಾಡ್ಕೋತಾ ಇರೋವಂಥದ್ದು ನೋಡಿ. ಈ ರೀತಿ ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಯಾವ ರೀತಿ ಅಪ್ಲೈ ಮಾಡಬೇಕು ಹಾಗೂ ಇದನ್ನು ಯಾವಾಗ ಮುಂಜಾನೆ ಹಾಗೂ ಸಂಜೆ ವೇಳೆ ನೀವು ಮಲಗುವಾಗ ಬ್ರಷ್ ಮಾಡಿಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಹಲ್ಲು ತುಂಬಾ ಚೆನ್ನಾಗಿ ಹೊಳಿತಾ ಹೋಗುತ್ತೆ ಹಾಗೂ ಯಾವುದೇ ಒಂದು ಯೆಲ್ಲೋ ಕಲರ್ ಕಾಣೋದಿಲ್ಲ ಹಾಗೂ ಹುಳುಕು ತಿನ್ನೋದಿಲ್ಲ ಸ್ನೇಹಿತರೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆ ಮದ್ದನ್ನು ನೀವು ಕೂಡ ಟ್ರೈ ಮಾಡಿಬಿಟ್ಟು ನೋಡಿ. ನಾನಿವಾಗ ಆ್ಯಡ್ ಮಾಡ್ಕೊಂಡಿರೋದಾಗಿದೆ ಹಾಗೂ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ಇಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಸ್ನೇಹಿತರೆ, ನೀವು ಮುಂಜಾನೆ ಬ್ರಷ್ ಮಾಡುವಾಗ ಕೋಲ್ಗೇಟ್ ಬದಲಾಗಿ ಇದನ್ನು ನೀವು ಅಪ್ಲೈ ಮಾಡ್ತಾ ಹೋಗಿ. ನಿಮ್ಮ ಹಲ್ಲು ತುಂಬಾ ಸ್ವಚ್ಛವಾಗಿ ಕಾಣಿಸ್ಕೊಳ್ಬೋದು ಹಾಗೂ ನಿಮ್ಮ ಹಲ್ಲು ತುಂಬಾ ಹುಳುಕು ತಿಂದಿದೆ ಹಾಗೂ ನಿಮ್ಮ ಹಲ್ಲು ನೋವಾಗ್ತಾ ಇದೆ, ಹಲ್ಲು ತೆಗೆಸ್ಕೊಳ್ಳೋದೇ ಅಗತ್ಯ ಇಲ್ಲ ಸ್ನೇಹಿತರೆ. ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡ್ತಾ ಬನ್ನಿ ಸಾಕು. ನಿಮಗೆ ಯಾವುದೇ ಹಲ್ಲಿನ ಪ್ರಾಬ್ಲಮ್ ಇದ್ದರೂ ಕೂಡ ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು 1-2 ಟೈಮ್ಸ್ ಆದರೂ ಅಪ್ಲೈ ಮಾಡ್ತಾ ಬನ್ನಿ. ನಿಮಗೆ ಹಲ್ಲು ನೋವು ಕಾಣಿಸಿದಾಗ ಅಥವಾ ಹಲ್ಲು ಹುಳುಕು ಆದಾಗ ಇದನ್ನು ಅಪ್ಲೈ ಮಾಡ್ತಾ ಹೋಗಿ. ಡೈಲಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಈ ಒಂದು ಈಸಿ ಟಿಪ್ಸ್ನ ನೀವು ಕೂಡ
ಫಾಲೋ ಮಾಡಿ. ಹಾಗೂ ನಿಮ್ಮ ಮನೆಯಲ್ಲಿ ಯಾರಿಗೆ ಒಂದು ಹಲ್ಲಿನ ಪ್ರಾಬ್ಲಮ್ ಇದ್ದರೂ ಹಾಗೂ ನಿಮ್ಮ ಹಲ್ಲು ತುಂಬಾ ಯೆಲ್ಲೋ ಕಲರ್ ಇದ್ದರೆ ಇದನ್ನು ಅಪ್ಲೈ ಮಾಡೋದಕ್ಕೆ ಸಜೆಸ್ಟ್ ಮಾಡಿ ಸ್ನೇಹಿತರೆ. ಹಾಗೂ ನಾನು ಇದನ್ನು ಯಾವ ರೀತಿ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಲೈವ್ ರಿಸಲ್ಟಲ್ಲಿ, ಯಾಕಂದರೆ ನಿಮಗೆ ನಂಬಿಕೆ ಬರೋದಿಲ್ಲ ಅದಕ್ಕೋಸ್ಕರ. ಹಾಗೂ ನೋಡಿ ಎಷ್ಟು ಈಸಿ ಮೆಥಡಲ್ಲಿ ಈ ಒಂದು ಮನೆಮದ್ದನ್ನು ಹೇಳಿರುವಂಥದ್ದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನಾವು ಯಾವುದೇ ಒಂದು ಡಾಕ್ಟರ್ ಹತ್ರ ಹೋಗಿ ಹಲ್ಲು ತೆಗೆದುಕೊಳ್ಳುವ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ ನೋಡಿ. ಹಾಗೂ ನಾವು ಎಷ್ಟೆಲ್ಲ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀವಿ ಹಲ್ಲು ತೆಗೆದುಕೊಳ್ಳೋದಕ್ಕೋಸ್ಕರ ಹಾಗೂ ಕುಂಡರಿಸ್ಕೊಳ್ಳೋದಕ್ಕೋಸ್ಕರ ಕೂಡ. ಅದಕ್ಕೋಸ್ಕರ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ. ಹಾಗೂ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಈ ಒಂದು ಮನೆಮದ್ದಿಂದ. ನೋಡಿ ನಾನು ಈ ರೀತಿ ಬ್ರಷ್ನ ಸ್ವಚ್ಛವಾಗಿ ತೊಗೊಂಡ್ಬಿಟ್ಟು ಈ ಒಂದು ಮನೆಮದ್ದನ್ನು ಅದ್ರ ಮೇಲೆ ಈ ರೀತಿ ನೋಡಿ ಒಂದು ಸ್ಪೂನ್ನ ಸಹಾಯದಿಂದ ಈಸಿಯಾಗಿ ಅದ್ರ ಮೇಲೆ ಹಾಕ್ಕೊಂಡು ಅಷ್ಟು ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಸ್ಪ್ರೆಡ್ ಮಾಡಿಕೊಂಡು ನೀವು ಯಾವ ರೀತಿ ಬ್ರಷ್ನ ಮಾಡ್ಕೋತೀರಾ ಅದೇ ರೀತಿಯಾಗಿ ನೀವು ಬ್ರಷ್ ಮಾಡ್ಕೋತಾ ಹೋಗಿ. ನೋಡಿ ನಾನು ಇವಾಗ ಬ್ರಷ್ ಮಾಡೋದು ಕೂಡ ತೋರಿಸ್ತಾ ಇರುವಂಥದ್ದು ಎಷ್ಟು ಯೆಲ್ಲೋ ಕಲರ್ ಆಗಿದೆ ಅಂತ. ಇದೇ ರೀತಿಯಾಗಿ ನೀವು ಬ್ರಷ್ ಮಾಡಿ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೋಡಿ ನಾನು ಇವಾಗ ಬಾಯಿ ಕೂಡ ತೊಳೆದ್ಬಿಟ್ಟು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಇದನ್ನು 1-2 ಟೈಮ್ಸ್ ನೀವು ಯೂಸ್ ಮಾಡಿ ಹಾಗೂ ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೋಡಿ ನಾನು ಹಲ್ಲು ಎಷ್ಟು ಚೆನ್ನಾಗಿ ಹೊಳಿತಾ ಇರುವಂಥದ್ದು ಅಂತ. ಹಾಗಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.